Hello friends, welcome back to the session Electromagnetic Waves Part 2. So now last session learning kaltidvi introduction, Maxwell Ampere law, Maxwell equations, sources and nature of electromagnetic waves, momentum carried by waves. So ಇವತ್ತಿನ ಕಲಿಯೋಣ electromagnetic spectrum and problems. So what is electromagnetic spectrum? So electromagnetic spectrum ಅಂದ್ರೆ ಏನು? It is the entire distribution of electromagnetic radiation according to frequency or wavelength. So electromagnetic radiations ಏನೇನಿದೆ ಸೊ ಅದನ್ನ ಫ್ರೀಕ್ವೆನ್ಸಿ ಅಥವಾ ವೇವ್ ಲೆಂತ್ ಇನ ಅಳತೆ ಮೇಲೆ ನಾವು ಒಂದು ಆರ್ಡರ್ ಅಲ್ಲಿ ಬರೆದ್ರೆ ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಸೊ ಇಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇಂದ ಲೋಯೆಸ್ಟ್ ಫ್ರೀಕ್ವೆನ್ಸಿ ತನಕ ಬರ್ದಿದೀವಿ. ಸೊ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದು? ದಟ್ ಈಸ್ ಗಾಮಾ ರೇಸ್ ವಿಚ್ ಈಸ್ ಹ್ಯಾವಿಂಗ್ ಲೆಸ್ ವೇವ್ ಲೆಂತ್. ಸೊ ಲೆಸ್ ವೇವ್ ಲೆಂತ್ ಅಂದ್ರೆ ಯಾಕಂದ್ರೆ ಇಟ್ ಈಸ್ ಫ್ರೀಕ್ವೆನ್ಸಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್. ಸೊ ಹೈಯೆಸ್ಟ್ ಫ್ರೀಕ್ವೆನ್ಸಿ ಎಷ್ಟಿದಕ್ಕೆ? ದಟ್ ಇಸ್ 10^23 ಹರ್ಟ್ಸ್. ಸೊ ದಿಸ್ ಗಾಮಾ ರೇಸ್, ಎಕ್ಸ್ ರೇಸ್, ಅಲ್ಟ್ರಾವೈಲೆಟ್ ರೇಸ್, ವಿಸಿಬಲ್ ರೇಸ್. ಸೊ ವಿಸಿಬಲ್ ರೇಸ್ ಅಲ್ಲಿ ವಿಸಿಬಲ್ ಲೈಟ್ ಅಂದ್ರೆ ನಮ್ಗೆ ಕಣ್ಣಿಗೆ ಕಾಣುತ್ತೆ. ದಟ್ ಈಸ್ ಅದರಲ್ಲಿ ಎಷ್ಟು ಕಲರ್ ಇದೆ? ದೇರ್ ಆರ್ 6 ಕಲರ್ಸ್. ದಟ್ ಈಸ್ ವೈಲೆಟ್, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಅಂಡ್ ರೆಡ್. ನೆಕ್ಸ್ಟ್ ಇನ್ಫ್ರಾರೆಡ್ ರೇಸ್, ಮೈಕ್ರೋವೇವ್ಸ್ ಅಂಡ್ ಇದೆಲ್ಲ ರೇಡಿಯೋ. ಸೊ ರೇಡಿಯೋ ವೇವ್ಸ್ ಅಲ್ಲಿ ನಾವು ಬೇರೆ ಬೇರೆ ಪರ್ಪಸ್ ಯೂಸ್ ಮಾಡೋದ್ರಿಂದ ಸೊ ರೇಡಿಯೋ ವೇವ್ಸ್ ಅಲ್ಲಿ ಸ್ಪ್ಲಿಟ್ ಮಾಡಿ ಬರೆದಿದ್ದಾರೆ. ಶಾರ್ಟ್ ರೇಡಿಯೋ ವೇವ್ಸ್, ಟೆಲಿವಿಷನ್ ಅಂಡ್ ಎಫ್ ಎಂ ರೇಡಿಯೋ, AM ರೇಡಿಯೋ ಅಂಡ್ ಲಾಂಗ್ ರೇಡಿಯೋ ವೇವ್ಸ್. ಸೊ ನಾವು ಟೈಪ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್, ಅದರ ವೇವ್ ಲೆಂತ್ ಮತ್ತೆ ಪ್ರೊಡಕ್ಷನ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಮತ್ತೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ. ಸೊ ಫಸ್ಟ್ ರೇಡಿಯೋ ವೇವ್. ಸೊ ರೇಡಿಯೋ ವೇವ್ಸ್ ಅಲ್ಲಿ ಯೂಸ್ ವೇವ್ ಲೆಂತ್ ಎಷ್ಟಿರುತ್ತೆ, ಎಷ್ಟು ರೇಂಜ್ ಎಷ್ಟು ಅಂದ್ರೆ ದಟ್ ಈಸ್ ಗ್ರೇಟರ್ ದನ್ 0.1 ಮೀಟರ್. ಸೊ 0.1 ಮೀಟರ್ ಇಂದ ಜಾಸ್ತಿ, ಅದಕ್ಕಿಂತ ಹೆಚ್ಚು ಎಷ್ಟು ಬೇಕಾದ್ರೂ ಇರ್ಬೋದು ರೇಡಿಯೋ ವೇವ್ಸ್. ಹೇಗೆ ಪ್ರೊಡ್ಯೂಸ್ ಮಾಡೋದು ಅಂದ್ರೆ ರ್ಯಾಪಿಡ್ ಆಕ್ಸೆಲರೇಷನ್ ಅಂಡ್ ಡಿ ಆಕ್ಸೆಲರೇಷನ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಏರಿಯಲ್ಸ್. ಸೊ ಎಲೆಕ್ಟ್ರಾನ್ಸ್ ನಾವು ಒಂದೇ ಸರ್ತಿ ಆಕ್ಸೆಲರೇಟ್ ಅಥವಾ ಡಿ ಆಕ್ಸೆಲರೇಟ್ ಮಾಡೋದ್ರಿಂದ ಈ ರೇಡಿಯೋ ವೇವ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಎಲ್ಲಿ ಯೂಸ್ ಮಾಡ್ತೀವಿ? ರಿಸೀವರ್ಸ್ ಏರಿಯಲ್ಸ್ ಅಥವಾ ಟ್ರಾನ್ಸ್ಮಿಟಿಂಗ್ ಏರಿಯಲ್. ಸೊ ನಾವೇನು ಆಂಟೆನಾಸ್ ಅಂತ ಕರಿತೀವಿ, ಟಿವಿ ಆಂಟೆನಾಸ್, ಅಲ್ಲಿ ಈ ರೇಡಿಯೋ ವೇವ್ಸ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮೈಕ್ರೋವೇವ್. ಸೊ ಮೈಕ್ರೋವೇವ್ ವೇವ್ ಲೆಂತ್ ರೇಂಜ್ ದಟ್ ಇಸ್ 0.1 ಮೀಟರ್ ಟು 1 ಮಿಲಿಮೀಟರ್. ಸೊ ಇದು ಹೇಗೆ ಪ್ರೊಡ್ಯೂಸ್ ಮಾಡೋದಂದ್ರೆ ಕ್ಲಿಸ್ಟ್ರಾನ್ ವಾಲ್ವ್ ಅಥವಾ ಮ್ಯಾಗ್ನೆಟ್ರಾನ್ ವಾಲ್ವ್ ಇದನ್ನ ಯೂಸ್ ಮಾಡಿಬಿಟ್ಟು ಮೈಕ್ರೋವೇವ್ ನ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಎಲ್ಲಿ ಯೂಸ್ ಆಗುತ್ತೆ ಈ ಮೈಕ್ರೋವೇವ್ಸ್ ಅಂದ್ರೆ ಪಾಯಿಂಟ್ ಕಾಂಟ್ಯಾಕ್ಟ್ ಡಯೋಡ್. ಸೊ ಡಯೋಡ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಥವಾ ಮೈಕ್ರೋವೇವ್ ಓವೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ಫ್ರಾರೆಡ್. ಸೊ ಇನ್ಫ್ರಾರೆಡ್ ಅಲ್ಲಿ ರೇಂಜ್ ಎಷ್ಟು? ದಟ್ ಈಸ್ 1 ಮಿಲಿಮೀಟರ್ ಟು 700 ಮಿಲಿಮೀಟರ್. ಸೊ ಹೇಗೆ ಪ್ರೊಡಕ್ಷನ್ ಅಂದ್ರೆ ವೈಬ್ರೇಷನ್ ಆಫ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್. ಎಲ್ಲೆಲ್ಲಿ ಯೂಸ್ ಮಾಡಿದ್ವಿ ಅಂದ್ರೆ ಥರ್ಮೋಪೈಲ್ಸ್, ಬೋಲೋಮೀಟರ್, ಇನ್ಫ್ರಾರೆಡ್ ಫೋಟೋಗ್ರಾಫಿಕ್ ಫಿಲ್ಮ್. ಅಥವಾ ನಾವು ಇನ್ಫ್ರಾರೆಡ್ ರೇಸ್ ಒಂದು ಪ್ರಾಪರ್ಟಿ ಏನಂದ್ರೆ ಇಟ್ ಹ್ಯಾಸ್ ಹೀಟಿಂಗ್ ಪ್ರಾಪರ್ಟಿ. ಸೊ ಏನೋ ಅರ್ತ್ ನ ಬಿಸಿಯಾಗಿಡೋಕೆ ಇನ್ಫ್ರಾರೆಡ್ ರೇಸ್, ಸನ್ ಲೈಟ್ ಅಲ್ಲಿ ಇರ್ತಕ್ಕಂಥ ಇನ್ಫ್ರಾರೆಡ್ ರೇಸ್ ಅರ್ತ್ ನ ಬಿಸಿಯಾಗಿಡುತ್ತೆ. ಸೊ ಅದೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಇನ್ಫ್ರಾರೆಡ್ ರೇಸ್ ನ. ನಾವು ಇದನ್ನ ಮೆಡಿಕಲ್ ಪರ್ಪಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇನ್ಫ್ರಾರೆಡ್ ಲೈಟ್ಸ್ ನ ಕೈಗೆ ಸ್ಕಿನ್ ಪ್ರಾಬ್ಲಮ್ಸ್ ಇರೋರಿಗೆ ಇನ್ಫ್ರಾರೆಡ್ ಲೈಟ್ ಬಿಟ್ಬಿಟ್ಟು ಸೊ ಅದರಿಂದ ಬಿಸಿ ಮಾಡೋದ್ರಿಂದ ಸ್ವಲ್ಪ ಸ್ಕಿನ್ ಹೆಲ್ಪ್ ಆಗುತ್ತೆ, ಸ್ಕಿನ್ ಬೆಟರ್ ಆಗುತ್ತೆ. ನೆಕ್ಸ್ಟ್ ವಿಸಿಬಲ್ ಲೈಟ್. ಸೊ ವಿಸಿಬಲ್ ಲೈಟ್ ವೇವ್ ಲೆಂತ್. ಸೊ ಈ ವೇವ್ ಲೆಂತ್ಸ್ ನ ನೀವು ಸ್ವಲ್ಪ ನೆನ್ಪಿಟ್ಕೊಂಡ್ರೆ ತುಂಬಾ ಒಳ್ಳೆಯದು, ಯಾಕಂದ್ರೆ ಕೆಲವೊಂದ್ಸರಿ ಎಕ್ಸಾಂಪಲ್ ಕೇಳ್ಬೋದು 1 ಮಾರ್ಕ್ಗೆ. ಸೊ 700 ನ್ಯಾನೋಮೀಟರ್ ಟು 400 ನ್ಯಾನೋಮೀಟರ್. ಅಂಡ್ ಪ್ರೊಡಕ್ಷನ್ ಹೇಗೆ ಅಂದ್ರೆ ಎಲೆಕ್ಟ್ರಾನ್ಸ್ ಇನ್ ಆಟಮ್ಸ್. ಸೊ ಆಟಮ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಹೈಯರ್ ಎನರ್ಜಿ ಸ್ಟೇಟ್ ಇಂದ ಲೋಯರ್ ಎನರ್ಜಿ ಸ್ಟೇಟ್ ಬರ್ಬೇಕಾದ್ರೆ ಎನರ್ಜಿ ಅಥವಾ ರೇಡಿಯೇಷನ್ ನ ಎಮಿಟ್ ಮಾಡುತ್ತೆ. ಸೊ ಆ ಎಮಿಟ್ ಮಾಡುವಂತ ರೇಡಿಯೇಷನ್ ಈ ಲೈಟ್, ವಿಸಿಬಲ್ ಲೈಟ್. ಸೊ ಇಲ್ಲಿ ಎಲ್ಲಿ ಲೈಟ್ ಯೂಸ್ ಆಗುತ್ತೆ ಅಂದ್ರೆ ನಾವು ಕಣ್ಣಿಗೆ ನಮ್ಗೆ ಏನೇನ್ ಕಾಣಿಸುತ್ತೋ ದಟ್ ಈಸ್ ಥ್ರೂ ಲೈಟ್. ಸೊ ಲೈಟ್ ಡಿಫ್ಲೆಕ್ಟ್ ಆಗಿ ನಮ್ ಕಣ್ಣಿಗೆ ಬೀಳೋದ್ರಿಂದ ನಾವು ಆಬ್ಜೆಕ್ಟ್ಸ್ ನ ನೋಡಬಹುದು, ನಮ್ಮ ಮುಂದೆ ಏನಿದೆ ಅಂತ ನೋಡಬಹುದು. ನೆಕ್ಸ್ಟ್ ಅಲ್ಟ್ರಾವೈಲೆಟ್. ಸೊ ಅಲ್ಟ್ರಾವೈಲೆಟ್ ವೇವ್ ಲೆಂತ್ ಇದು. ನೆಕ್ಸ್ಟ್ ಇಟ್ ಈಸ್ ಪ್ರೊಡ್ಯೂಸ್ ಬೈ ಇನರ್ಷಿಯಲ್ ಎಲೆಕ್ಟ್ರಾನ್ಸ್ ಇನ್ ಆಟಮ್ಸ್ ಮೂವಿಂಗ್ ಫ್ರಮ್ ಒನ್ ಎನರ್ಜಿ ಲೆವೆಲ್ ಟು ಲೋವರ್ ಲೆವೆಲ್. ಸೇಮ್ ಇದೇ ತರ ವಿಚ್ ಇಸ್ ಯೂಸ್ಡ್ ಇನ್ ಫೋಟೋ ಸೆಲ್ಸ್ ಆರ್ ಫೋಟೋಗ್ರಾಫಿಕ್ ಫಿಲ್ಮ್. ನೆಕ್ಸ್ಟ್ ಎಕ್ಸ್ ರೇಸ್. ಸೊ ಎಕ್ಸ್ ರೇಸ್ ನಿಮಗೆ ತುಂಬಾ ಜಾಸ್ತಿ ಜನಕ್ಕೆ ಫೆಮಿಲಿಯರ್. ವೇವ್ ಲೆಂತ್ ರೇಂಜ್ ದಟ್ ಈಸ್ 1 ನ್ಯಾನೋಮೀಟರ್ ಟು 10^-3 ನ್ಯಾನೋಮೀಟರ್. ಹೇಗೆ ಅಂದ್ರೆ ಇಟ್ ಇಸ್ ಫ್ರಮ್ ಎಕ್ಸ್ ರೇ ಟ್ಯೂಬ್ಸ್ ಆರ್ ಇನರ್ಷಿಯಲ್ ಎಲೆಕ್ಟ್ರಾನ್ಸ್. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಫೋಟೋಗ್ರಾಫಿಕ್ ಫಿಲ್ಮ್, ಗೇಗರ್ ಟ್ಯೂಬ್ಸ್ ಅಂಡ್ ಅಯೋನೈಸೇಷನ್ ಚೇಂಬರ್. ಸೊ ನಮ್ಮ ಮೂಳೆ ಮುರಿದಿದ್ರೆ ಅಥವಾ ಇದೇ ಪರ್ಪಸ್ಗೆ ಮೂಳೆ ಮುರಿದಿದ್ರೆ ಅಥವಾ ಬೇರೆ ಬೇರೆ ಕಂಡೀಷನ್ಸ್ ಅಲ್ಲಿ ಗೊತ್ತಾಗ್ಲಿಕ್ಕೆ ಸೊ ಎಕ್ಸ್ ರೇಸ್ ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಲಾಸ್ಟ್ ಪವರ್ಫುಲ್ ರೇಸ್ ಅಂದ್ರೆ ದಟ್ ಈಸ್ ಗಾಮಾ ರೇಸ್. ಸೊ ಇದ್ರ ವೇವ್ ಲೆಂತ್ ಇಟ್ ಈಸ್ ಲೆಸ್ ದನ್ 10^-3 ನ್ಯಾನೋಮೀಟರ್. ಸೊ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಇಟ್ ಈಸ್ ಥ್ರೂ ರೇಡಿಯೋ ಆಕ್ಟಿವ್ ಡಿಕೆ ಆಫ್ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ ನ ರೇಡಿಯೋ ಆಕ್ಟಿವ್ ಡಿಕೆ ಇಂದ ಏನು ಗಾಮಾ ರೇಸ್ ಹೊರಗಡೆ ಬರುತ್ತೆ. ಇದರಿಂದ ಯಾವ ಒಳ್ಳೆ ಯೂಸ್ ಆಗ್ತಕ್ಕಂತ ವಿಚಾರಗಳಿಲ್ಲ, ಯಾಕಂದ್ರೆ ಇಷ್ಟು ಪವರ್ಫುಲ್ ಇರುತ್ತೆ ಗಾಮಾ ರೇಸ್ ಅಂದ್ರೆ ಇಟ್ ಕ್ಯಾನ್ ಈವನ್ ಡ್ಯಾಮೇಜ್ ಅವರ್ ಸೆಲ್ಸ್ ಟಿಶ್ಯೂಸ್. ಸೊ ನಮ್ಮಲ್ಲಿರ್ತಕ್ಕಂಥ ಸೆಲ್ ಟಿಶ್ಯೂಗಳನ್ನ ಡ್ಯಾಮೇಜ್ ಮಾಡೋದಾಗಿರ್ಬೋದು ಅಥವಾ DNA ನ ಡ್ಯಾಮೇಜ್ ಮಾಡೋದಾಗಿರ್ಬೋದು ಹಾಗತ್ತೆ.
So next problems. So first problem, a plain electromagnetic wave of frequency 25 megahertz travel in a free space along the direction x-axis at a particular point in the space and time. Electromagnetic field estiದೆ, that is 6.3 j cap. What is the b at the point? So ಈ electromagnetic wave x direction ಅಲ್ಲಿ ಮೂವ್ ಆಗ್ತಾ ಇದೆ. So now electric field is perpendicular to it. ಅಂದ್ರೆ 6.3 ಜೌಲ್ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಇಷ್ಟು ವ್ಯಾಲ್ಯೂ ಇದೆ ಎಲೆಕ್ಟ್ರಿಕ್ ಫೀಲ್ಡ್. ನಾವು ವಾಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್ ಕೇಳಿದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರತಕ್ಕಂಥ ರಿಲೇಷನ್ ಏನು? ಬಿ ಇಸ್ ಈಕ್ವಲ್ ಟು ಇ ಬೈ ಸಿ. ಸೊ ನಮಗೆ ಈ ವ್ಯಾಲ್ಯೂ ಗೊತ್ತು, ದಟ್ ಇಸ್ 6.3. ಸಿ ವ್ಯಾಲ್ಯೂ ಗೊತ್ತು, ದಟ್ ಇಸ್ 310 × 8 m/s. ಇದರಲ್ಲಿ ಡೈರೆಕ್ಷನ್ ಕೂಡ ಕೇಳಿದೆ. ಸೊ ಡೈರೆಕ್ಷನ್ ಹೀಗೆ ಕಂಡಿದ್ದು, ಇದು this is just magnitude 2.1 × 10⁻⁸ Tesla is ಬರೀ magnitude. ಸೊ ಡೈರೆಕ್ಷನ್ ಯಾವ ತರ ಕಂಡಿದ್ದು? ಸೊ ಟು ಫೈಂಡ್ ಡೈರೆಕ್ಷನ್ ನೋಟ್ ದಟ್ ಇ is along y direction, ಯಾಕಂದ್ರೆ ಜೆ ಗ್ಯಾಪ್ ಅಂತ ಕೊಟ್ಟಿದ್ದಾನೆ. ಸೊ ಇ is y direction and the wave propagates along x axis. ವೇವ್ ಯಾವ ಡೈರೆಕ್ಷನ್ ಹೋಗ್ತಾ ಇದೆ ಅಂದ್ರೆ x axis ಕಡೆ. ಸೊ ನಾವು ಬಿ ಶುಡ್ ಬಿ ಇನ್ ದ ಡೈರೆಕ್ಷನ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎಕ್ಸ್ ಅಂಡ್ ವೈ ಆಕ್ಸಿಸ್. ಸೊ ಬಿ ಯಾವ ಕಡೆ ಇರ್ಬೇಕು? ಈಗ ಈ ಟೋಟಲ್ ಡೈರೆಕ್ಷನ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ಗೆ ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಇರಬೇಕು. ಸೊ ನಾವು ಯೂಸಿಂಗ್ ವೆಕ್ಟರ್ ಅಲ್ಜಿಬ್ರಾ, ಇ ಕ್ರಾಸ್ ಬಿ ಶುಡ್ ಬಿ ಅಲಾಂಗ್ ಎಕ್ಸ್ ಡೈರೆಕ್ಷನ್. ಅಂದ್ರೆ ನಾವು ಈ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಕ್ರಾಸ್ ಮಾಡಿದಾಗ ನಮಗೇನು ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ನ ಡೈರೆಕ್ಷನ್ ಗೊತ್ತಾಗುತ್ತೆ. ಅಂದ್ರೆ ದಟ್ ಈಸ್ ಎಕ್ಸ್ ಡೈರೆಕ್ಷನ್. ಸಿನ್ಸ್ ಇಟ್ ಈಸ್ ಜೆ ಕ್ಯಾಪ್ ಕ್ರಾಸ್ ಪಾಸಿಟಿವ್ ಕ್ಯಾಪ್ ಗಿವ್ಸ್ ಐ ಕ್ಯಾಪ್. ಅಂದ್ರೆ ಈ ಎಕ್ಸ್ ಡೈರೆಕ್ಷನ್ ಅಲ್ಲಿ ಇರ್ಬೇಕಂದ್ರೆ ಇಟ್ ಶುಡ್ ಬಿ ಐ ಕ್ಯಾಪ್. ಸೊ ಐ ಕ್ಯಾಪ್ ಇರ್ಬೇಕಂದ್ರೆ ನಮ್ಗೆ ಇನ್ನೊಂದ್ ಏನ್ ಗೊತ್ತು? ಮ್ಯಾಗ್ನೆಟಿಕ್ ಫೀಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಗೊತ್ತು, ದಟ್ ಈಸ್ ಜೆ ಕ್ಯಾಪ್. ಸೊ ಜೆ ಕ್ಯಾಪ್ ಕ್ರಾಸ್ ಕೆ ಕ್ಯಾಪ್ ಮಾಡಿದಾಗ್ಲೇ ನಮ್ಗೆ ಐ ಕ್ಯಾಪ್ ಸಿಗೋದು. ಸೊ ದಟ್ ಫೋರ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಅಲಾಂಗ್ ದಿ ಕೆ ಕ್ಯಾಪ್, ಅಂದ್ರೆ ಝೆಡ್ ಡೈರೆಕ್ಷನ್. Now next question, light with an energy flux of 18 watt per centimeter square falls on a non-reflecting surface at normal incidence. If the surface has an area of 20 centimeter square, find the average force exerted on the surface during a 30 minutes span time. So ಲೈಟ್ ಒಂದು ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಮೇಲೆ ಬೀಳ್ತಾ ಇದೆ. ಅದು ಏರಿಯಾ ಎಷ್ಟಂದ್ರೆ ಸರ್ಫೇಸ್ ದಟ್ ಇಸ್ 20 centimeter square. ಈಗ ನಾವೇನ್ ಕಂಡಿಡ್ಬೇಕು? ಎಷ್ಟು ಫೋರ್ಸ್ ಈ ಒಂದು ಸರ್ಫೇಸ್ ಮೇಲೆ ಬಿದ್ದಿದೆ ಇನ್ 30 minute ಟೈಮ್ ಅಲ್ಲಿ ಎಷ್ಟು ಫೋರ್ಸ್ ಆಕ್ಟ್ ಆಗಿದೆ ಅಂತ ಕಂಡಿಡ್ಬೇಕು. ನಾವು ವಾಟ್ ಈಸ್ ದ ಟೋಟಲ್ ಎನರ್ಜಿ? ದಿಸ್ ಇಸ್ ಎನರ್ಜಿ ಫ್ಲಕ್ಸ್. ಸೊ ಫ್ಲಕ್ಸ್ ಅಂದ್ರೆ ಇಟ್ ಈಸ್ ಪರ್ ಯೂನಿಟ್ ಏರಿಯಾ. ಬಟ್ ನಾವೇನ್ ಮಾಡ್ಬೇಕು? ಇಲ್ಲಿ ಟೋಟಲ್ ಎನರ್ಜಿ ಎಷ್ಟು ಅಂತ ಕಂಡಿಡ್ಬೇಕು. ದಟ್ ಈಸ್ 18 ಇಂಟು ದಿಸ್ 20 centimeter square ಈ ಏರಿಯಾ ಇಂಟು 30 minute ಇಂಟು 60 seconds. ಯಾಕಂದ್ರೆ ಇದು ಸೆಕೆಂಡ್ಸ್ ಅಲ್ಲಿ ನಾವು ಕನ್ವರ್ಟ್ ಮಾಡ್ಬೇಕು ಎನರ್ಜಿನ. ಸೊ ದೇರ್ಫೋರ್ ಇಟ್ ವಿಲ್ ಬಿ 6.48 × 10⁵ ಜೌಲ್ಸ್. ಇಷ್ಟು ಎನರ್ಜಿ ಬೀಳ್ತಾ ಇದೆ. ದೇರ್ಫೋರ್ ಟೋಟಲ್ ಮೊಮೆಂಟಮ್ ಡೆಲಿವರ್ಡ್. ಸೊ ಟೋಟಲ್ ಮೊಮೆಂಟಮ್ ಎಷ್ಟು ಪಾಸ್ ಆಗಿದೆ ಅಂದ್ರೆ ದಟ್ ಈಸ್ ಯು ಬೈ ಸಿ. ಏನಕ್ಕಂದ್ರೆ ದಿಸ್ ಈಸ್ ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಸೊ ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗಿರೋದ್ರಿಂದ ಟೋಟಲ್ ಮೊಮೆಂಟಮ್ ಇಸ್ ಯು ಬೈ ಸಿ. ಸೊ ಇದನ್ನ ನಾವು ಡಿವೈಡ್ ಮಾಡಿದ್ರೆ ವ್ಯಾಲ್ಯೂ ಆಫ್ ಸ್ಪೀಡ್ ಆಫ್ ಲೈಟ್ ಇಂದ ನಮ್ಗೆ ಎಷ್ಟು ಸಿಗುತ್ತೆ? 2.16 × 10⁻³ kg/s. ನಾವು ವಾಟ್ ಈಸ್ ಆವರೇಜ್ ಫೋರ್ಸ್? ಸೊ ಫೋರ್ಸ್ ಮೊಮೆಂಟಮ್ ಅಂದ್ರೇನು? ಫೋರ್ಸ್ ಅಂದ್ರೇನು? ಚೇಂಜ್ ಇನ್ ಮೊಮೆಂಟಮ್, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ನಾವು ಫೋರ್ಸ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಚೇಂಜ್ ಇನ್ ಮೊಮೆಂಟಮ್ ಅಂದ್ರೆ ಈ ಮೊಮೆಂಟಮ್ ಇಷ್ಟು 2.16 ಎಷ್ಟು ಟೈಮ್ ಅಲ್ಲಿ? ದಟ್ ಈಸ್ ಡ್ಯೂರಿಂಗ್ 30 minutes. ಸೊ 30 minutes ಅಂದ್ರೆ ದಟ್ ಈಸ್ 18 × 10⁻² ಅಂದ್ರೆ 1800 seconds. ಸೊ ಅದನ್ನ ನಾವು ಡಿವೈಡ್ ಮಾಡಿದ್ರೆ ನಮಗೆ ಫೋರ್ಸ್ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಅ ಪ್ಲೇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇಸ್ ಗಿವನ್ ಬೈ. ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾನೆ? ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿಯಾನ, ಒಂದು ಈಕ್ವೇಶನ್ ಕೊಟ್ಟಿಯಾನೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ನಾವು ವಾಟ್ ಈಸ್ ದ ವೇವ್ ಲೆಂತ್ ಅಂಡ್ ಫ್ರೀಕ್ವೆನ್ಸಿ ಆಫ್ ದ ವೇವ್. ಸೊ ಈ ಈಕ್ವೇಶನ್ ನ ಯೂಸ್ ಮಾಡ್ಬಿಟ್ಟು ನಾವು ಈ ವೇವ್ ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ನ ವೇವ್ ಲೆಂತ್ ಮತ್ತೆ ಫ್ರೀಕ್ವೆನ್ಸಿನ ಕಂಡುಹಿಡಿಯಬೇಕು, ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ನ ಎಕ್ಸ್ಪ್ರೆಷನ್ ನ ಬರೀಬೇಕು. ಸೊ ನಾವು this is general equation, by is equal to b0 into sine of 2 pi. ಇದು k plus omega t ತಾನೆ. ಸೊ k ಅಂದ್ರೆ that is 2 pi by lambda into x plus t by t. So this is at a particular time t. ಈ ಟೈಮ್ ಏನು? ಇಟ್ ಈಸ್ ಟೋಟಲ್ ಆಸಿಲೇಷನ್. ಒಂದು ವೇವ್, ಈ ವೇವ್ ಇದ್ರೆ ಟೋಟಲ್ ಆಸಿಲೇಷನ್, ಒಂದು ವೇವ್ ಕಂಪ್ಲೀಟ್ ಆಗಕ್ಕೆ ಎಷ್ಟು ಟೈಮ್ ಇರುತ್ತೆ? ದಟ್ ಈಸ್ ಟೋಟಲ್ ಟೈಮ್ ಟಿ. ಸೊ ಲ್ಯಾಂಬ್ಡಾ ಕಂಪೇರ್ ಮಾಡಿದ್ರೆ ನಮ್ಗೆ ಲ್ಯಾಂಬ್ಡಾ ಎಷ್ಟು? ಈ ಈಕ್ವೇಶನ್ ಗೆ ಕಂಪೇರ್ ಮಾಡಿದ್ರೆ, ಈ ಕೊಟ್ಟಿರತಕ್ಕಂಥ ಈಕ್ವೇಶನ್ ಗೆ ಕಂಪೇರ್ ಮಾಡಿದ್ರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 2 pi by 0.5 × 10⁻³ ದಟ್ ಈಸ್ 1.26 centimeter. Now what is frequency? That is 1 by time.
ಸೊ ಈ ಕ್ವೆಶನ್ ನಾವು ಮತ್ತೆ ಕಂಪೇರ್ ಮಾಡಿದ್ರೆ ಇದರಿಂದ ನಮ್ಗೆ ಏನ್ ಸಿಗುತ್ತೆ 1.5 × 10⁻11 ದಟ್ ಈಸ್ ಫ್ರೀಕ್ವೆನ್ಸಿ. 1/time ಅಂದ್ರೆ ದಟ್ ಈಸ್ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ 2π ವಿ ವಿಲ್ ಗೆಟ್ 23 ಪಾಯಿಂಟ್ ಇಟ್ ಈಸ್ ಒಮೆಗಾ ಟಿ. ಸೊ ಒಮೆಗಾ ಇರೋದ್ರಿಂದ ವಾಟ್ ಈಸ್ ಒಮೆಗಾ 2π × f. ಸೊ ನಾವು 2π ನ ಕೆಳಗೆ ಕಳಿಸಿದ್ರೆ ವಾಟ್ ವಿಲ್ ಬಿ ಎಫ್ ದಟ್ ಈಸ್ 23.9 GHz. ನಾವು ಎಲೆಕ್ಟ್ರಿಕ್ ಫೀಲ್ಡ್ ಇಕ್ವೇಶನ್ ಬರೀಬೇಕು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ನ ಮ್ಯಾಕ್ಸಿಮಮ್ ವ್ಯಾಲ್ಯೂ ಹೆಂಗ್ ಕಂಡಿದ್ದು ರಿಲೇಷನ್ ನಮ್ಗೆ ಗೊತ್ತು, ಇ ನಾಟ್ ಇಸ್ ಈಕ್ವಲ್ ಟು ಬಿ ನಾಟ್ ಇಂಟು ಸಿ. ಸೊ ನಾವು ಇದಕ್ಕೆ ಮಲ್ಟಿಪ್ಲೈ ಮಾಡೋಣ. ಬಿ ನಾಟ್ ಗೆ ನಮ್ಗೆ ಎಷ್ಟು ಸಿಗುತ್ತೆ ವ್ಯಾಲ್ಯೂ ದಟ್ ಈಸ್ 6 × 10⁻1 watt per meter. Now electric field component is perpendicular to the direction of propagation and the direction of the magnetic field. So ಈಗೇನು ಎಲೆಕ್ಟ್ರಿಕ್ ಫೀಲ್ಡ್ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಪ್ರೊಪಗೇಷನ್ ಡೈರೆಕ್ಷನ್ ಗೆ ಪರ್ಪೆಂಡಿಕ್ಯುಲರ್ ಇರಬೇಕು. therefore the electric field component is along z axis. ಏನಕಂದ್ರೆ ಇದು y ಆಕ್ಸಿಸ್ ಅಲ್ಲಿ ಇತ್ತು, ಇದು ಮ್ಯಾಗ್ನೆಟಿಕ್ ವೇವ್ x ಆಕ್ಸಿಸ್ ಅಲ್ಲಿ ಪಾಸ್ ಆಗ್ತಿದೆ. ಏನಕಂದ್ರೆ ನಮ್ಗೆ ಇಲ್ಲಿ ಕಾಂಪೋನೆಂಟ್ ಯಾವ್ದಿದೆ x ಇದೆ, ಯಾಕೆಂದ್ರೆ 0.5 × 10⁻3 x ಅಂತ ಕೊಟ್ಟಿದೆ. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, electromagnetic wave is along x axis but the magnetic field is along z axis. Now what should be electric field along this component, that is Ez is equal to 60 sin into same value. ಇದೆಲ್ಲ ಸೇಮ್ ಇರುತ್ತೆ. ಸೊ ಈ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಷ್ಟೇ ಚೇಂಜ್. ಅಂದ್ರೆ ಹೇಗೆ ಕಂಡಿದ್ದು ದಟ್ ಈಸ್ E0 into B0 into B0, E0 is equal to B0 C. ಸೊ ಇದರಿಂದ ನಮಗೆ ಫೈನಲ್ ಆಗಿ Ez ವ್ಯಾಲ್ಯೂ ಸಿಗುತ್ತೆ. So friends, this is end of chapter 8. Thank you.